ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಇವತ್ತಿನ ವಿಡಿಯೋದಲ್ಲಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ದರ್ಶನ ನೀಡೋ ದೇವರ ಬಗ್ಗೆ ಹಾಗೂ ಸುಂದರ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಯೋಣ. ನಮ್ಮ ದೇಶದಲ್ಲಿರೋ ಎಷ್ಟೋ ವಿಸ್ಮಯ ದೇವಾಲಯಗಳ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ತಿಳಿಸಲಾಗಿದೆ. ಅದರಂತೆ ಈ ದೇವಾಲಯವು ತುಂಬ ಶಕ್ತಿ ಹಾಗೂ ಶೈವ ಭಕ್ತರು ನೋಡಲೇಬೇಕಾದ ಪುಣ್ಯ ದೈವಸ್ಥಳ. ದೇವರ ನಾಡು ಎಂದರೆ ಕೇರಳ ಅಂತ ಎಲ್ಲರಿಗೂ ತಿಳಿದಿರೋ ವಿಷಯ. ಪ್ರಕೃತಿ ಮಡಿಲಲ್ಲಿರೋ ಇಲ್ಲಿನ ದೈವ ಸನ್ನಿಧಿಗಳು ನಿಜಕ್ಕೂ ಅತ್ಯದ್ಭುತ. ಎಷ್ಟು ಬಾರಿ ನೋಡಿದರೂ ಮತ್ತೊಮ್ಮೆ ಹೋಗಬೇಕು ಎನಿಸೋ ಕ್ಷೇತ್ರಗಳಿವೆ. ಈಗ ತೋರಿಸೋ ದೇವಸ್ಥಾನ ಸಹ ಪ್ರಕೃತಿಯ ಮಡಿಲಲ್ಲಿದೆ. ದೈವ ಐತಿಹ್ಯ ಇರೋ ಈ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಈ ದೈವ ನೆಲೆ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಪಾವನರಾಗುವ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಪವಾಡ ದೇಗುಲಗಳ ಬಗ್ಗೆ ತಿಳಿಯಲು ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಕೇರಳ ಅಂದರೆ ದೇವರ ನಾಡು. ಪ್ರವಾಸಿ ತಾಣಗಳಿಗೆ ಎಷ್ಟು ಪ್ರಸಿದ್ಧಿಯೋ ದೇವಾಲಯಗಳಿಗೂ ಅಷ್ಟೇ ಪ್ರಖ್ಯಾತಿ ಪಡೆದಿದೆ. ಇಲ್ಲಿರೋ ಹಲವು ದೇವಾಲಯಗಳು ಮಾಸಗಳಿಗೆ ಸಂಬಂಧಿಸಿದಂತೆ ಪೂಜೆ ಪುನಸ್ಕಾರಕ್ಕೆ ಸಾಕ್ಷಿಯಾಗಿವೆ. ವೈಶಾಖ ಮಾಸದಲ್ಲಿ ಶಿವಾಲಯ ಒಂದಕ್ಕೆ ಭಕ್ತರ ದಂಡೇ ಹರಿದು ಬರುತ್ತದೆ. ವರ್ಷಕ್ಕೆ ಒಂದೇ ತಿಂಗಳು ಮಾತ್ರ ಆ ದೇವರ ದರ್ಶನ ಭಾಗ್ಯ ಸಿಗುವುದು. ಅದುವೇ ಕೊಟ್ಟಿಯೂರು ಶಿವಾಲಯ. ದಕ್ಷಿಣ ಕಾಶಿ ಎಂದೇ ಈ ಶಿವಾಲಯ ಪ್ರಸಿದ್ಧಿ ಪಡೆದಿದ್ದು ಹಿಂದೂಗಳಿಗೆ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ದಟ್ಟ ಅರಣ್ಯ, ಎತ್ತ ನೋಡಿದರೂ ಹಸಿರ ಹೊದಿಕೆ, ಸಾಲು ಸಾಲು ಬೆಟ್ಟಗಳ ಮಧ್ಯೆ ಜುಳುಜುಳು ನಾದದಲ್ಲಿ ಹರಿಯೋ ಪವಿತ್ರ ನದಿ. ಇವೆಲ್ಲದರ ಮಧ್ಯೆ ಶಕ್ತಿ ದೈವಕತೆ ತಿಳಿಸೋ ಶಿವಾಲಯ. ಒಮ್ಮೆ ಈ ಸಹ್ಯಾದ್ರಿ ಮಡಿಲಿಗೆ ಕಾಲಿಟ್ಟರೆ ಸಾಕು, ದೈವಶಕ್ತಿ ನಮ್ಮನ್ನು ಸಂಪೂರ್ಣವಾಗಿ ಆವರಿಸುತ್ತದೆ. ಔಷಧಿಯ ಭಂಡಾರ ಒತ್ತಿರೋ ಈ ಕಾನನ ಮಧ್ಯೆ ಇರೋದು ಸ್ವಯಂಭೂ ಶಿವಲಿಂಗ. ಇಲ್ಲಿರೋ ಅಕ್ಕರೆ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು ಎರಡು ಮಂದಿರ ಸುಂದರ ಬಾವಲಿ ನದಿ ಎರಡು ಬದಿಯ ತಟದಲ್ಲಿದೆ. ಈ ಪುಣ್ಯ ಸ್ಥಳ ಬಗ್ಗೆ ರೋಚಕ ಪೌರಾಣಿಕ ಕಥೆಗಳಿವೆ. ಈ ಸ್ಥಳದಲ್ಲೇ ಸತೀದೇವಿ ಬೆಂಕಿಗೆ ಆಹುತಿಯಾದದ್ದು. ಸತೀದೇವಿ ತಂದೆ ಪ್ರಜಾಪತಿ ದಕ್ಷರಾಜ ಇದೇ ಸ್ಥಳದಲ್ಲಿ ಯಾಗ ಮಾಡಿಸಿದ್ದು. ಯಾಗ ಮಾಡಿಸುವಾಗ ಸತೀದೇವಿಯ ಮುಂದೆ ಮಹಾದೇವನನ್ನು ಅವಮಾನಿಸಿದ್ದ. ಪತಿಯನ್ನು ತಂದೆ ಅವಮಾನಿಸಿದ್ದನ್ನು ತಡೆಯಲಾಗದೆ ಶಿವನ ಪತ್ನಿ ಸತೀದೇವಿ ತನ್ನ ದೇಹ ಬೆಂಕಿಗೆ ಆಹುತಿ ಮಾಡಿಕೊಳ್ಳುತ್ತಾರೆ. ಆಗ ಅಲ್ಲಿಗೆ ಬಂದ ಪರಶಿವ ಸತೀದೇವಿ ಸುಟ್ಟ ದೇಹ ಕಂಡು ವೀರಭದ್ರ ಅವತಾರ ತಾಳಿ ಯಕ್ಷರಾಜನ ಶಿರಚ್ಛೇದ ಮಾಡುತ್ತಾರೆ. ತ್ರಿನೇತ್ರನನ್ನು ಶಾಂತಪಡಿಸಲು ಮಹಾವಿಷ್ಣು, ಬ್ರಹ್ಮ ಹಾಗೂ ದೇವಾನುದೇವತೆಗಳು ಈ ಸ್ಥಳ ಸೇರುತ್ತಾರೆ. ತ್ರಿಮೂರ್ತಿಗಳು ಇಲ್ಲಿ ಸೇರಿದರು ಹಾಗೂ ಇದೇ ಸ್ಥಳದಲ್ಲಿ ಶಿವಲಿಂಗ ಸ್ವಯಂಭೂ ಆಗಿ ನೆಲೆಸಿರುವುದಾಗಿ ಸ್ಥಳ ಪುರಾಣದಲ್ಲಿ ತಿಳಿಸಲಾಗಿದೆ. ಇಲ್ಲಿರೋ ಅಕ್ಕರೆ ಕೊಟ್ಟಿಯೂರು ಹಾಗೂ ಇಕ್ಕರೆ ಕೊಟ್ಟಿಯೂರು ಎರಡು ದೇವಾಲಯಗಳು ತುಂಬಾ ವಿಶೇಷವಾದದ್ದು. ವಾವಲಿ ನದಿ ಪಶ್ಚಿಮದಲ್ಲಿರೋ ಶಿವಾಲಯ ಶಾಶ್ವತ ದೇಗುಲವಾಗಿದ್ದು ಇಲ್ಲಿನ ದೇವರನ್ನು ತೃಚೇರುಮಣನ್ ವಡಕ್ಕೇಶ್ವರಂ ಎಂದು ಆರಾಧಿಸಲಾಗುತ್ತದೆ. ಈ ದೇವರನ್ನು ವರ್ಷದ 11 ತಿಂಗಳು ದರ್ಶಿಸಬಹುದು. ಆದರೆ 1 ತಿಂಗಳು ಅಂದರೆ ವೈಶಾಖ ಮಹೋತ್ಸವ ವೇಳೆ ದರ್ಶನ ಇರೋದಿಲ್ಲ. ವಾವಲಿ ನದಿಯ ಪೂರ್ವ ದಡದಲ್ಲಿರೋ ಅಕ್ಕರೆ ಕೊಟ್ಟಿಯೂರಿನಲ್ಲಿರೋ ಶಿವಲಿಂಗ ಮಂದಿರ ಎಲ್ಲ ದೇವಾಲಯಗಳಂತೆ ಅಲ್ಲ. ಕೊಳದ ಮಧ್ಯೆ ಭೂಮಿಯೊಳಗಿಂದ ಶಿವಲಿಂಗ ಉದ್ಭವಿಸಿದೆ. ಈ ಕೊಳದ ನೀರು ನದಿ ನೀರಿಗೆ ಸೇರುತ್ತದೆ. ತಾತ್ಕಾಲಿಕ ದೇಗುಲದಲ್ಲಿ ಶಿವಲಿಂಗ ದರ್ಶನ ಭಾಗ್ಯ ಬರೀ 28 ದಿನ ಮಾತ್ರ ದೊರೆಯುತ್ತದೆ. ಅದು ವೈಶಾಖ ಮಾಸದಲ್ಲಿ ಮಾತ್ರ. ಶಿವಲಿಂಗ ಸುತ್ತಲೂ ನದಿಯ ಕಲ್ಲಿಂದ ಆವೃತವಾಗಿದ್ದು ಅಲ್ಲಿರೋ ಪ್ರತಿ ಕಲ್ಲು ದೈವಶಕ್ತಿ ಹೊಂದಿದೆ ಎಂಬ ನಂಬಿಕೆ ಇದೆ. ಕಲ್ಲುಗಳಲ್ಲಿ ಸತೀದೇವಿಗೆ ಪ್ರತಿನಿಧಿಯಾಗಿರೋ ಅಮರ ಕಲ್ಲುಗಳು ಎನ್ನುತ್ತಾರೆ. ಪ್ರಪಂಚದಲ್ಲಿರೋ ಶಕ್ತಿಪೀಠಗಳಿಗೆ ಮೂಲ ದೇವಾಲಯ ಇದೇ ಆಗಿದೆ. ಇಲ್ಲಿ ನಡೆಯೋ ವೈಶಾಖ ಮಹೋತ್ಸವ ಧಾರ್ಮಿಕ ಕಾರ್ಯಗಳು ವಿಶೇಷವಾಗಿರುತ್ತದೆ. ಈ ಮಹೋತ್ಸವ ಶಿವಲಿಂಗಕ್ಕೆ ತುಪ್ಪದ ಸ್ನಾನ ಮಾಡಿಸೋದ್ರಿಂದ ಶುರುವಾಗುತ್ತದೆ. ಇದನ್ನ ನೆಯ್ಯಟ್ಟಂ ಎಂದು ಕರೆಯುತ್ತಾರೆ. ಹಬ್ಬ ಆಚರಣೆಯಲ್ಲಿ 2 ಆನೆಗಳ ಮೇಲೆ ಶಿವ ಪಾರ್ವತಿ ವಿಗ್ರಹ ಮೆರವಣಿಗೆ ಮಾಡಿಸಲಾಗುತ್ತದೆ. 28 ದಿನಗಳು ಕೊಟ್ಟಿಯೂರು ಕಾನನದಲ್ಲಿ ಶಿವನಾಮ ಸ್ಮರಣೆಯಲ್ಲಿ ಭಕ್ತಗಣ ಸೇರಿರುತ್ತದೆ. ಇಲ್ಲಿ ನಡೆಯೋ ಪೂಜೆ ಪುನಸ್ಕಾರ ವೇಳೆ ಮಳೆ ಬರುತ್ತದೆ. ಈ ಮಳೆ ನೀರನ್ನು ಶಿವನ ಕಣ್ಣೀರು ಎಂದು ನಂಬುತ್ತಾರೆ. ಹಾಗೆ ಕೊನೆ ದಿನ ತೆಂಗಿನ ನೀರಿನ ಅಭಿಷೇಕದಲ್ಲಿ ಧಾರ್ಮಿಕ ಆಚರಣೆ ಪೂರ್ಣಗೊಳಿಸಲಾಗುತ್ತದೆ. ಇದನ್ನ ಎಳೆನೀರೆರಟಂ ಎನ್ನುತ್ತಾರೆ. 28 ದಿನಗಳು ದೇಶದ ಮೂಲೆ ಮೂಲೆಯಿಂದಲೂ ಭಕ್ತರು ಬರುತ್ತಾರೆ.
ಈ ವರ್ಷ ವೈಶಾಖ ಮಹೋತ್ಸವ ಜೂನ್ 8ರಿಂದ ನಡೆಯುತ್ತಿದೆ. ಜುಲೈ 4ರಂದು ಎಳನೀರೆರಟ ಮಾಡೋ ಮೂಲಕ ಮುಕ್ತಾಯವಾಗುತ್ತದೆ. ಮತ್ತೆ ಶಿವನ ಮಹೋತ್ಸವ ನೋಡಲು ವರ್ಷದವರೆಗೂ ಕಾಯಬೇಕಾಗುತ್ತದೆ. ವೈಶಾಖ ಮಹೋತ್ಸವದಲ್ಲಿ ಶಿವನ ದರ್ಶನ ಪಡೆದು ಅಲ್ಲಿ ನೀಡೋ ತೀರ್ಥ ಸೇವಿಸಿದರೆ ಸರ್ವ ರೋಗಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ. ಈ ಪುಣ್ಯಸ್ಥಳ ಪ್ರಕೃತಿ, ದೇವರು, ಭಕ್ತ ಸೇರುವ ಅದ್ಭುತ ತಾಣವಾಗಿದೆ. ವೈಶಾಖ ಮಹೋತ್ಸವ ನೋಡಲು ಈ ಬಾರಿ ಮಿಸ್ ಮಾಡಿಕೊಂಡಿದ್ದರೆ ತಪ್ಪದೆ ಮುಂದಿನ ವರ್ಷ ಹೋಗಿ. ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ಪುಣ್ಯಸ್ಥಳ ಇದು. ಈ ಅದ್ಭುತ ಶಿವಾಲಯದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೆ ಶೇರ್ ಮಾಡಿ.